ಓಂ ಪಣಾಮಣಿ ಗುಣೋಪೇತಂ ತಪ್ತ ಕಾಂಚನ ಸನ್ನಿಭಂ ಧ್ಯಾಯಾಮಿ ಪನ್ನಗಾದೀಶಂ ಪಾತಾಳಾತಳ ಸುಸ್ಥಿತಂ. ನಮಸ್ಕಾರ. BKP ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮನೋಜ ಕುಜ್ ಕಡೆಯಿಂದ ಗುರುವಾರದ ಶುಭೋದಯಗಳು. ಇವತ್ತಿನ ಪಂಚಾಂಗ ಬಂದು ಕೋದಿನಾಮ ಸಂವತ್ಸರ ದಕ್ಷಿಣಾಯನ ಹಿಮಂತ ಋತು ಪುಷ್ಯಮಾಸ ಶುಕ್ಲ ಪಕ್ಷ ತೃತೀಯ ತಿಥಿ ಶ್ರವಣ ನಕ್ಷತ್ರ ಅರ್ಚನಾ ನಾಮ ಯೋಗ ತೈತಲ ಕರಣ ಇದೆ. ಇವತ್ತು ರಾಹುಕಾಲ ಬಂದು 1:52ರಿಂದ 3:19 ಇರುತ್ತೆ. ಬನ್ನಿ ಇವತ್ತು ಜಾತಕ ಫಲ ವಿಭಾಗದಲ್ಲಿ ಯಾರು ಜಾತಕ ಕಳಿಸಿದ್ದಾರೆ, ಅವರ ಸಮಸ್ಯೆ ಏನು, ಪರಿಹಾರ ಏನೋ ವಿಚಾರನ ನೋಡೋಣ. ಯತೀಶ್ ಅವರು ಗುಬ್ಬಿಯಿಂದ ಮೆಸೇಜ್ ಮಾಡಿದ್ದಾರೆ. ಗುರುಗಳೇ, ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ, ಪರಿಹಾರ ತಿಳಿಸಿ ಅಂತ ಹೇಳಿದ್ದಾರೆ. ನಮಸ್ಕಾರ ಯತೀಶ್ ಅವರೇ, ನಿಮ್ಮ ಡೇಟ್ ಆಫ್ ಬರ್ತ್ ಬಂದು 25/11/1992 6:30 ತುಮಕೂರಲ್ಲಿ ಜನನ. ನಿಮ್ದು ಹುಟ್ಟಿನ ನಕ್ಷತ್ರ ಬಂದು ಜ್ಯೇಷ್ಠ ನಕ್ಷತ್ರ, ಒಂದೇ ಪಾದ, ವೃಶ್ಚಿಕ ರಾಶಿ ಬರುತ್ತೆ, ವೃಶ್ಚಿಕ ಲಗ್ನ ಬರುತ್ತೆ. ನೀವು ಆರೋಗ್ಯ ಸಮಸ್ಯೆ ಬಗ್ಗೆ ಕೇಳಿದ್ದೀರಾ. ಆರೋಗ್ಯ ಸಮಸ್ಯೆ ಅಂತಂದ್ರೆ ನಾವು 6ನೇ ಸ್ಥಾನ ನೋಡ್ತೀವಿ. 6ನೇ ಸ್ಥಾನಾಧಿಪತಿ ಬಂದು ನೀಚನಾಗಿದ್ದಾನೆ ಭಾಗ್ಯಸ್ಥಾನದಲ್ಲಿ. ಅದಾದ್ಮೇಲೆ ಅಷ್ಟಮಾಧಿಪತಿ ಬಂದು ರಾಹು ಜೊತೆ ವಕ್ರಿಯಾಗಿ ಅಸ್ತನಾಗಿದ್ದಾನೆ. ವ್ಯಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇದ್ದಾನೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ರಾಹು ಜೊತೆ ಬುಧ ವಕ್ರಿಯಾಗಿರೋದ್ರಿಂದ ಅಸ್ತನಾಗಿರೋದ್ರಿಂದ ಚರ್ಮಕ್ಕೆ ಸಂಬಂಧಪಟ್ಟಿದ್ದ ಸಮಸ್ಯೆಗಳು ಬರುತ್ತೆ. ಯಾಕಂದ್ರೆ ರಾಹು ಅಂದ್ರೆ ಅಲರ್ಜಿ ಅಂತ, ಬುಧ ಅಂದ್ರೆ ಚರ್ಮಕಾರಕ, ಅಂದ್ರೆ ಚರ್ಮಕ್ಕೆ ಸಂಬಂಧಪಟ್ಟಿದ್ದಂತಹ ಸಮಸ್ಯೆಯಿಂದ ನೀವು ಬಳಲ್ತಾ ಇರ್ತೀರಾ. ಚಂದ್ರಗ್ರಹ ಬಂದು ನೀಚನಾಗಿರೋದ್ರಿಂದ ನಿಮಗೆ ಒಂದ್ ಸ್ವಲ್ಪ ನೀರ್ ಚೇಂಜ್ ಆದ್ರೆ ಇಲ್ಲ ಬೇರೆ ಕಡೆ ಹೋಗಿ ಬಂದ್ರೆ ನಿಮಗೆ ಅದಿನ್ನೂ ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಇಲ್ಲ ಮಳೆಗಾಲ, ಚಳಿಗಾಲ, ಈ ರೀತಿ ಮಾಸಗಳು, ಋತುಗಳು ಬದಲಾಗಂತ ಟೈಮಲ್ಲಿ ನಿಮ್ಗೆ ಆರೋಗ್ಯ ಸ್ವಲ್ಪ ಏರ್ಪೇರ್ ಆಗ್ತಕ್ಕಂಥದ್ದಾಗುತ್ತೆ. ನಿಮ್ಗೀಗ ಶುಕ್ರ ದಶೆ ರಾಹು ಭುಕ್ತಿ ನಡೀತಾ ಇದೆ. ಅದು 16/2/2020 ಇರುತ್ತೆ. ನೀವು ಇದಕ್ಕೆ ಒಂದು ಸರ್ಪದೋಷ ನಿವಾರಣೆ ಮಾಡಿಕೊಂಡು ಧನ್ವಂತರಿ ಪೂಜೆಯನ್ನ ಮಾಡಿಸಿ ಮನೆದೇವರಿಗೆ ಅಭಿಷೇಕವನ್ನ ಮಾಡಿ ಆ ಅಭಿಷೇಕದ ನೀರಿಂದ ಸ್ನಾನವನ್ನ ಮಾಡಿದ್ರೆ ನಿಮ್ಮ ದೋಷ ಕಂಟ್ರೋಲಿಗೆ ಬರುತ್ತೆ, ಆರೋಗ್ಯದಲ್ಲಿ ಪರಿಹಾರ ಸಿಗುತ್ತೆ. ಒಳ್ಳೆದಾಗ್ಲಿ. ನಮಸ್ಕಾರ. ನೀವು ನಿಮ್ ಜಾತಕ ಇಲ್ಲ ನಿಮ್ಮ ಪರಿವಾರದ ಜಾತಕವನ್ನ ತೋರಿಸ್ಬೇಕು ಅಂತಂದ್ರೆ, ಅದ್ರ ಬಗ್ಗೆ ವಿವರಣೆ ತಿಳ್ಬೇಕು ಅಂತಂದ್ರೆ ಕೆಳಗ್ ಬರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡೋದ್ರಿಂದ ನಿಮ್ಮ ಜಾತಕಗಳನ್ನ ವಿವರಿಸಿ ಕೊಡ್ತೀವಿ. ಯಾರಿಗೆ ಮದುವೆಯಲ್ಲಿ ತೊಂದರೆ ಆಗ್ತಾ ಇದೆ, ಮದುವೆ ವಿಚಾರದಲ್ಲಿ ಲೇಟ್ ಆಗ್ತಾ ಇದೆ, ಜಾತಕಗಳು ಹೊಂದಾಣಿಕೆ ಆಗ್ತಾ ಇಲ್ಲ ಅಂತಕ್ಕಂಥವ್ರಿಗೆ 19/1/2025 ಭಾನುವಾರ ವಿಶೇಷವಾಗಿ ಮದುವೆಗೋಸ್ಕರ ಸ್ವಯಂವರ ಪಾರ್ವತಿ ಪೂಜೆ ಮತ್ತೆ ಹೋಮವನ್ನ ಹಮ್ಮಿಕೊಳ್ಳಲಾಗಿದೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬೇಕು. ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ. ಮೇಷರಾಶಿ. ಮೇಷರಾಶಿ ಇವತ್ತು ವ್ಯಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಸ್ನೇಹಿತರಿಂದ, ರಿಲೇಷನ್ಸ್ ಇಂದ, ಫ್ರೆಂಡ್ಸ್ ಇಂದ ನಿಮ್ಗೆ ಹಣದ ವಿಷಯದಲ್ಲಿ ತೊಂದರೆ ಆಗುತ್ತೆ. ಇನ್ನು 2 ದಿವಸ ಕೊಡ್ತೀನಿ, 1 ವಾರ ಕೊಡ್ತೀನಿ ಅಂತ ಹೇಳಿ ಅಮೌಂಟ್ ಇಸ್ಕೊಂಡು ಇನ್ ಟೈಮ್ಗೆ ಅವರು ವಾಪಸ್ ಕೊಡದಿರೋದ್ರಿಂದ ನಿಮ್ಗೆ ಕಮಿಟ್ಮೆಂಟ್ಗೆ ತೊಂದರೆ ಆಗೋದ್ರಿಂದ ಸಮಸ್ಯೆ ಆಗುತ್ತೆ. ಹೆಣ್ಮಕ್ಳಿಂದ ನಿಮ್ಗೆ ಹಣದ ವಿಷಯದಲ್ಲಿ ಮೋಸ ಆಗುತ್ತೆ. ಚೀಟಿ ಆಗಿದ್ರಿಂದನೋ ಇಲ್ಲ ಅವ್ರಿಗೆ ಕೊಡ್ತೀನಿ ಅಂತ ಹಣ ಕೊಟ್ಟಿರೋದ್ರಿಂದ ನಿಮ್ಗೆ ಅದು ವಾಪಸ್ ಬರ್ತದೆ, ಮೋಸ ಆಗ್ತಕ್ಕಂಥದ್ದಾಗುತ್ತೆ. ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಇವತ್ತು ಎಚ್ಚರಿಕೆಯನ್ನ ವಹಿಸ್ಬೇಕು. ರೈತರಿಗೆ ಇವತ್ತು ಬರ್ಬೇಕಾದಂತ ಹಣ ಬರೋದಿಲ್ಲ. ವಿದ್ಯಾರ್ಥಿಗಳಿಗೆ ಕಣ್ಣಿನ ಸಮಸ್ಯೆ ಇವತ್ತು ಕಾಡುತ್ತೆ. ವಿದೇಶದಲ್ಲಿ ಇರತಕ್ಕಂತ ಮಕ್ಕಳಿಗೆ ಆರೋಗ್ಯದ ಸ್ವಲ್ಪ ಏರ್ಪೇರ್ ಆಗುತ್ತೆ. ಶುಭ ಸಂಖ್ಯೆ ಬಂದು 9, ಅಶುಭ ಸಂಖ್ಯೆ ಬಂದು 4. ವೃಷಭ ರಾಶಿ. ವೃಷಭ ರಾಶಿ ಇವತ್ತು ಲಾಭಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತೀರಾ, ಸ್ವಂತ ವ್ಯವಹಾರ ಮಾಡ್ತೀರಾ, ಸ್ವಂತ ವೆಹಿಕಲ್ ಹಾಕೊಂಡು ಸಂಪಾದನೆ ಮಾಡ್ತಿದ್ದೀರಾ ಅಂತವ್ರಿಗೆ ಅತ್ಯಂತ ಲಾಭದ ದಿನ ಆಗಿದೆ. ಸಹೋದರರಿಗೆ ಇವತ್ತು ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ವಿವಾಹದ ವಿಚಾರದಲ್ಲಿ ನಿಮ್ಮ ಸಂಬಂಧದಲ್ಲೇ ನಿಮಗೆ ವಿವಾಹ ನಿಶ್ಚಯ ಆಗ್ತಕ್ಕಂಥದ್ದಾಗುತ್ತೆ. ವಿದ್ಯಾರ್ಥಿಗಳಿಗೆ ಇವತ್ತು ಏಕಾಗ್ರತೆಯ ಕೊರತೆಯಿಂದ ಶಾಲೆಯಲ್ಲಿ ಸಮಸ್ಯೆ ಆಗುತ್ತೆ. ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಸಿಲ್ಕ್ ಉದ್ಯಮಗಳಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ. ಶುಭ ಸಂಖ್ಯೆ ಬಂದು 6, ಅಶುಭ ಸಂಖ್ಯೆ ಬಂದು 3. ಮಿಥುನ ರಾಶಿ. ಮಿಥುನ ರಾಶಿ ಇವತ್ತು ದ್ವಿತೀಯಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರುವುದರಿಂದ ವಾಹನ ಅಪಘಾತ ಭಯ ನಿಮ್ಮನ್ನು ಇವತ್ತು ಕಾಡುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು. ಸೋದರ ಮಾವನ ಜೊತೆ ವ್ಯವಹಾರದಲ್ಲಿ ಸ್ವಲ್ಪ ಇವತ್ತು ಮನಸ್ತಾಪ ಆಗ್ತಕ್ಕಂಥದ್ದು, ಜಗಳ ಆಗ್ತಕ್ಕಂಥದ್ದು ಆಗುತ್ತೆ. ಬರ್ಬೇಕಾದಂತ ಹಣ ಬರೋದಿಲ್ಲ. ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗುತ್ತೆ.
ಗುಪ್ತ ಶತ್ರುಗಳ ಕಾಟ ನಿಮ್ಮನ್ನು ಇವತ್ತು ಕಾಡುತ್ತೆ. ಜ್ವರ ಸಮಸ್ಯೆ ಮತ್ತೆ ತಲೆ ಸುತ್ತಿನ ಸಮಸ್ಯೆ ನಿಮ್ಮನ್ನು ಇವತ್ತು ಕಾಡಬಹುದು, ಎಚ್ಚರಿಕೆಯನ್ನ ವಹಿಸಿ. ಶುಭ ಸಂಖ್ಯೆ ಬಂದು 5, ಅಶುಭ ಸಂಖ್ಯೆ ಬಂದು 2. ಕಟಕ ರಾಶಿ. ಕಟಕ ರಾಶಿ ಇವತ್ತು ಲಗ್ನಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಬೇರೆಯವ್ರ ವಿಷಯಕ್ಕೆಯೋ ಇಲ್ಲ ಬೇರೆಯವ್ರ ಮಾತು ಕೇಳೋ ದಂಪತಿಗಳ ನಡುವೆ, ಗಂಡ ಹೆಂಡತಿ ನಡುವೆ ಜಗಳ ಆಗ್ತಕ್ಕಂಥದ್ದು ಆಗುತ್ತೆ. ಸ್ನೇಹಿತರಿಂದ ಹಣದ ಸಹಾಯ ಸಿಗುತ್ತೆ. ಕೋರ್ಟ್ ವಿಚಾರದಲ್ಲಿ ಮುನ್ನಡೆ ಆಗುತ್ತೆ. ಕೆಲಸ ಕಾರ್ಯದಲ್ಲಿ ದೂರ ಪ್ರಯಾಣ ಮಾಡೋದ್ರಿಂದ ಲಾಭ ಆಗ್ತಕ್ಕಂಥದ್ದಾಗುತ್ತೆ. ಇವತ್ತು ಕೀಲು ನೋವು ಮತ್ತೆ ಕಾಲು ನೋವಿನ ಸಮಸ್ಯೆ ನಿಮ್ಮನ್ನ ಕಾಡಬಹುದು, ಎಚ್ಚರಿಕೆಯನ್ನ ವಹಿಸಿ. ಶುಭ ಸಂಖ್ಯೆ ಬಂದು 2, ಅಶುಭ ಸಂಖ್ಯೆ ಬಂದು 8. ಸಿಂಹರಾಶಿ. ಸಿಂಹರಾಶಿ ಇವತ್ತು ವ್ಯಯಾಧಿಪತಿ ಬಂದು 6ನೇ ಸ್ಥಾನದಲ್ಲಿ ಇರೋದ್ರಿಂದ ಯಾರೆಲ್ಲ ಸಿಂಹರಾಶಿ ಇದ್ದೀರಾ ಅವ್ರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು. ಸಾಲಗಾರರಿಂದ ಮಾನ ಹಾನಿ ಆಗ್ತಕ್ಕಂಥದ್ದಾಗುತ್ತೆ. ಸಾಲಗಾರ ನಿಮ್ಮ ಮನೆ ಹತ್ರ ಬಂದು ಜಗಳ ಆಡೋದು ಇಲ್ಲ ಫೋನ್ ಜಗಳ ಆಡೋದ್ರಿಂದ ನಿಮ್ಗೆ ಸ್ವಲ್ಪ ಅವಮಾನ ರೀತಿ ಆಗ್ತಕ್ಕಂಥದ್ದಾಗುತ್ತೆ. ಬರ್ಬೇಕಾದಂತ ಹಣ ಬರುವುದಿಲ್ಲ. ವಿದೇಶಿ ಪ್ರವಾಸ ಯೋಗ ಮುಂದೂಡಿಕೆ ಆಗುತ್ತೆ. ಸರ್ಕಾರಿ ಕೆಲಸ ಕಾರ್ಯಗಳು ಸ್ವಲ್ಪ ಹಿನ್ನಡೆ ಆಗುತ್ತೆ. ಇವತ್ತು ಹೊಟ್ಟೆ ನೋವಿನ ಸಮಸ್ಯೆ ನಿಮ್ಮನ್ನ ಕಾಡಬಹುದು, ಎಚ್ಚರಿಕೆಯನ್ನ ವಹಿಸಿ. ಶುಭ ಸಂಖ್ಯೆ ಬಂದು 1, ಅಶುಭ ಸಂಖ್ಯೆ ಬಂದು 8. ಕನ್ಯಾ ರಾಶಿ. ಕನ್ಯಾ ರಾಶಿ ಇವತ್ತು ಲಾಭಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ನೀವ್ಯಾರ ಕನ್ಯಾ ರಾಶಿ ಇರ್ತಾರೆ ಅವರು ಮನೆಯಲ್ಲಾಗ್ಲಿ ಕೆಲಸದ ಹತ್ರ ಆಗ್ಲಿ ದರ್ಪದಿಂದ ಅಹಂಭಾವದಿಂದ ಯಾರ ಹತ್ರನೂ ಮಾತಾಡಬಾರ್ದು, ದುರಂಕಾರವನ್ನ ತೋರಿಸಬಾರ್ದು. ಅದರಿಂದ ಕೆಲಸದಲ್ಲಿ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ. ಮಕ್ಕಳಿಗೆ ಕೆಲಸ ಸಿಗ್ತಕ್ಕಂಥದ್ದು ಇವತ್ತು ಶುಭ ದಿನ ಆಗಿದೆ. ಬರ್ಬೇಕಾದಂತ ಹಣ ಬರುತ್ತೆ. ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ. ಯಾರೆಲ್ಲ ದಳ್ಳಾಳಿ ಕೆಲಸ ಮಾಡ್ತೀರಾ ಅಂತವ್ರಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ. ಇವತ್ತು ಹಾಲಿನ ಉತ್ಪನ್ನಗಳು, ಹಾಲು ಮೊಸರು ಈ ರೀತಿ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಅತ್ಯಂತ ಲಾಭದ ದಿನ ಆಗಿದೆ. ಶುಭ ಸಂಖ್ಯೆ ಬಂದು 5, ಅಶುಭ ಸಂಖ್ಯೆ ಬಂದು 3. ತುಲಾರಾಶಿ. ತುಲಾರಾಶಿ ಇವತ್ತು ದಶಮಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಆಸ್ತಿ ಮನೆ ಮಾರಾಟ ಮಾಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ವಾಹನ ತರಲಿಕ್ಕೆ ಇವತ್ತು ವಾಹನ ವ್ಯವಹಾರ ಮಾಡ್ಲಿಕ್ಕೆ ಲಾಭದ ದಿನ ಆಗುತ್ತೆ. ತಾಯಿಯಿಂದ ಹಣದ ಸಹಾಯ ಸಿಗುತ್ತೆ. ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಬಟ್ಟೆ ವ್ಯಾಪಾರ ಮಾಡ್ತಕ್ಕಂಥ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ. ಇವತ್ತು ಪ್ರಯಾಣದಿಂದ ಸ್ವಲ್ಪ ನಷ್ಟ ಅಂತ ಇರುತ್ತೆ. ಯಾರು ಸಹ ದೂರ ಪ್ರಯಾಣ ಮಾಡಬಾರದು. ಇವತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ಮೋಸ ಆಗ್ತಕ್ಕಂಥದ್ದಾಗುತ್ತೆ. ಶುಭ ಸಂಖ್ಯೆ ಬಂದು 6, ಅಶುಭ ಸಂಖ್ಯೆ ಬಂದು 4. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಇವತ್ತು ಭಾಗ್ಯಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಮನೆಗೇನಾದ್ರೂ ಹೊಸ ವಸ್ತು ತರಬೇಕು ಅಂತಂದ್ರೆ, ಕಂಪ್ನಿಗೆ ಹೊಸ ವಿಷಯ ತರಬೇಕು ಅಂತಂದ್ರೆ ಬುಕ್ ಮಾಡ್ಲಿಕ್ಕೆ ತರಲಿಕ್ಕೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ. ಆಸ್ತಿ ವಿಷಯಕ್ಕೆ, ಮನೆ ವಿಷಯಕ್ಕೆ, ಅಣ್ಣ ತಮ್ಮ ನಡುವೆ ಇದ್ದಂತಹ ಮನಸ್ತಾಪ ದೂರ ಆಗಿ ನೀವೆಲ್ಲ ಒಟ್ಟಾಗಿರ್ತಕ್ಕಂಥ ಶುಭ ದಿನ ಆಗುತ್ತೆ. ಗೊಬ್ಬರ ವ್ಯಾಪಾರದವರಿಗೆ, ರೈತರಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ. ಇವತ್ತು ಶತ್ರುಬಾಧೆ ನಿವಾರಣೆ ಆಗುತ್ತೆ. ಇವತ್ತು ವಿದ್ಯಾರ್ಥಿಗಳಿಗೆ ಸಹವಾಸ ದೋಷದಿಂದ, ಬ್ಯಾಡ್ ಫ್ರೆಂಡ್ಸ್ ಇಂದ ಸ್ವಲ್ಪ ಅವಮಾನ ಆಗ್ತಕ್ಕಂಥದ್ದು, ಶಾಲೆಯಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ. ಇವತ್ತು ಪೆಟ್ಟಾಗುವ ಭಯದಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು. ಶುಭ ಸಂಖ್ಯೆ ಬಂದು 9, ಅಶುಭ ಸಂಖ್ಯೆ ಬಂದು 5. ಧನುಸ್ಸು ರಾಶಿ. ಧನುಸ್ಸು ರಾಶಿ ಇವತ್ತು ಅಷ್ಟಮಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ವಾಹನ ಓಡಿಸ್ಬೇಕಾದ್ರೆ ಯಾರ ಹತ್ರ ಫೋನಲ್ಲಿ ಮಾತಾಡ್ಕೊಂಡು ಇಲ್ಲ ಜೊತೆಲಿ ಇರತಕ್ಕಂಥವ್ರ ಜೊತೆ ಮಾತಾಡ್ಕೊಂಡು ವೆಹಿಕಲ್ ಓಡಿಸೋದ್ರಿಂದ ಸ್ವಲ್ಪ ಅಪಘಾತ ಆಗುವಂತಹ ಭಯ ಇದೆ. ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು. ಇವತ್ತು ಚೀಟಿ ವ್ಯವಹಾರದಲ್ಲಿ, ಹಣದ ವಿಚಾರದಲ್ಲಿ ಮೋಸ ಆಗ್ತಕ್ಕಂಥದ್ದಾಗುತ್ತೆ. ಸ್ನೇಹಿತರಿಂದ ಹಣದ ಸಹಾಯ ಸಿಗುತ್ತೆ. ಆಸ್ತಿ ವಿಚಾರದಲ್ಲಿ ಬರ್ಬೇಕಾದಂತಹ ಡಾಕ್ಯುಮೆಂಟ್ಸ್ ನಿಮ್ಮ ಕೈ ಸೇರೋದಿಲ್ಲ. ಇವತ್ತು ವಿದ್ಯಾರ್ಥಿಗಳಿಗೆ ರೋಗ ಭಯ ಕಾಡುತ್ತೆ. ಇವತ್ತು ಕಣ್ಣಿನ ಸಮಸ್ಯೆ, ಕಣ್ಣಿನ ಪೊರೆ ಸಮಸ್ಯೆಯಿಂದ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ. ಶುಭ ಸಂಖ್ಯೆ ಬಂದು 8, ಅಶುಭ ಸಂಖ್ಯೆ ಬಂದು 7. ಮಕರ ರಾಶಿ. ಮಕರ ರಾಶಿ ಇವತ್ತು ಸಪ್ತಮಾಧಿಪತಿ ಬಂದು ಲಗ್ನದಲ್ಲಿ ಸ್ಥಿತನಾಗಿರೋದ್ರಿಂದ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಕ್ಕಂಥದ್ದಾಗುತ್ತೆ. ಇವತ್ತು ಮದುವೆ ವಿಚಾರದಲ್ಲಿ, ಮದುವೆ ಸೆಟ್ ಆಗ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಆಗುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ನಷ್ಟ ಆಗುತ್ತೆ. ಮನೆಯಲ್ಲಿ ಒಬ್ರಿಗೊಬ್ರು ಜಗಳ ಆಡೋದ್ರಿಂದ, ವಾದ ವಿವಾದ ಮಾಡೋದ್ರಿಂದ ಮನೆಯಲ್ಲಿ ಅಶಾಂತಿ ಕಾಡುತ್ತೆ. ಡೀಸೆಲ್ ವ್ಯಾಪಾರಗಳಿಗೆ, ಪೆಟ್ರೋಲ್ ವ್ಯಾಪಾರಗಳಿಗೆ, ಗ್ಯಾಸ್ ವ್ಯಾಪಾರಗಳಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ. ಇವತ್ತು ಸ್ನೇಹಿತರ ಜೊತೆ ಪ್ರವಾಸ ಯೋಗ ನಿಮ್ದಾಗುತ್ತೆ. ಶುಭ ಸಂಖ್ಯೆ ಬಂದು 6, ಅಶುಭ ಸಂಖ್ಯೆ ಬಂದು 2. ಕುಂಭರಾಶಿ. ಕುಂಭರಾಶಿ ಇವತ್ತು
ಷಷ್ಠಮಾಧಿಪತಿ ಬಂದು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ನಿಮಗೇನಾದ್ರೂ ಸಾಲ ಬೇಕು ಅಂತ ಬ್ಯಾಂಕ್ ಅಲ್ಲಿ ಅಪ್ಲೈ ಮಾಡಿದ್ರೆ, ಸಂಘ ಸಂಸ್ಥೆ ಹತ್ರ ಕೇಳಿದ್ರೆ, ಇಲ್ಲ ಸ್ನೇಹಿತರ ಹತ್ರ ಕೇಳಿದ್ರೆ ಅದು ನಿಮ್ಗೆ ಸಾಲ ಸಿಗ್ತಕ್ಕಂತ ಶುಭ ದಿನ ಆಗಿದೆ. ಜೂಜಾಟದಿಂದ ಆನ್ಲೈನ್ ಗೇಮ್ ಇಂದ ಸ್ವಲ್ಪ ಇವತ್ತು ಹಣಕಾಸಿನಲ್ಲಿ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ. ಇವತ್ತು ಯಾರೆಲ್ಲ ಡ್ರೈವಿಂಗ್ ಕೆಲಸ ಮಾಡ್ತೀರಾ ಅಂತವ್ರಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ. ಆಸ್ಪತ್ರೆ ವಿಚಾರಕ್ಕೆ ಸ್ವಲ್ಪ ಇವತ್ತು ಹಣಕಾಸಿನ ಖರ್ಚಾಗ್ತಕ್ಕಂಥದ್ದಾಗುತ್ತೆ. ಇವತ್ತು ಬರ್ಬೇಕಾದಂತ ಹಣ ಬರೋದಿಲ್ಲ. ಇವತ್ತು ವಿದ್ಯಾರ್ಥಿಗಳಿಗೆ ಸೋಮಾರಿತನದಿಂದ ನಷ್ಟ ಆಗ್ತಕ್ಕಂಥದ್ದಾಗುತ್ತೆ. ಯಾರೆಲ್ಲ ಕಬ್ಬಿಣದ ಕೆಲಸ ಮಾಡ್ತೀರಾ, ಕಟ್ಟಡದ ಕೆಲಸ ಮಾಡ್ತೀರಾ ಅಂತ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ. ಶುಭ ಸಂಖ್ಯೆ ಬಂದು 5, ಅಶುಭ ಸಂಖ್ಯೆ ಬಂದು 7. ಮೀನರಾಶಿ ಇವತ್ತು ಪಂಚಮಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ತಂದೆ ತಾಯಿಗಳಿಗೆ ಹಣದ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಮಕ್ಕಳು ನಿಮ್ಗೆ ಹಣ ಕೊಡ್ತಕ್ಕಂಥದ್ದು, ಮಕ್ಕಳಿಂದ ನಿಮ್ಗೆ ಹಣದ ಸಹಾಯ ಸಿಗ್ತಕ್ಕಂಥದ್ದು ಇವತ್ತು ಆಗುತ್ತೆ. ನಮ್ಗೆ ಮಕ್ಕಳಾಗಿಲ್ಲ ಅಂತ ಅಂದ್ಕೊಂಡವ್ರಿಗೆ ಇವತ್ತು ಸಂತಾನ ಪ್ರಾಪ್ತಿ ಆಗ್ತಕ್ಕಂಥದ್ದು, ಗರ್ಭಧಾರಣೆ ಆಗ್ತಕ್ಕಂಥ ಶುಭ ದಿನ ಆಗಿದೆ. ಇವತ್ತು ಬ್ಯಾಂಕಿಂಗ್ ಕೆಲಸಗಳು ಮತ್ತೆ ಸರ್ಕಾರಿ ಕೆಲಸದಲ್ಲಿ ಮುನ್ನಡೆ ಆಗುತ್ತೆ. ಇವತ್ತು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ವ್ಯಾಪಾರದ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಾಗುತ್ತೆ. ಇವತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ಲಾಭ ಆಗುತ್ತೆ. ಸರ್ಕಾರಿ ಕೆಲಸದಲ್ಲಿ ಇವತ್ತು ಲಾಭ ಸಿಗ್ತಕ್ಕಂಥ ಶುಭ ದಿನ ಆಗಿದೆ. ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗುತ್ತೆ. ಶುಭ ಸಂಖ್ಯೆ ಬಂದು 3, ಅಶುಭ ಸಂಖ್ಯೆ ಬಂದು 2. ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ. ನಮಸ್ಕಾರ.